ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆಗಳು, ಅದರಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತೀವಿ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಇದರಲ್ಲಿ ಕೊಟ್ಟಿರುವಂಥ ಅಂದರೆ ಒಂದು ಕೋನ ಕೊಟ್ಟಿರ್ತಾರೆ. ಆ ಕೋನಕ್ಕೆ ಸಂಬಂಧಪಟ್ಟಿರುವಂಥ ತ್ರಿಕೋನಮಿತಿಯ ಎಲ್ಲ ಬೆಲೆಗಳು ಸತ್ಯವಾಗಿದ್ದು ಅಂತಂದರೆ ಅದಕ್ಕೆ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಹೇಳ್ತೀವಿ. ಇಲ್ಲಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತಂದರೆ ಒಂದು ಪ್ರಮುಖವಾಗಿ 3 ನಿತ್ಯ ಸಮೀಕರಣಗಳನ್ನು ಕಾಣ್ತೀವಿ. ಅದರಲ್ಲಿ ಒಂದು ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು ಅದು 1 ಆಗಿರುತ್ತೆ ಅಂತ ಗೊತ್ತು. ಹಾಗೆಯೇ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಅದು ಸೆಕೆಂಡ್ ಸ್ಕ್ವೇರ್ ಥೀಟಾಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕಾಣ್ತೀವಿ. ಅದೇ ರೀತಿಯಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಥೀಟಾಕ್ಕೆ ಸಮನಾಗಿರುತ್ತೆ ಅಂತ ನಾವು. ಇನ್ನೊಂದು ವಿಶೇಷ ಅನುಪಾತಗಳು ಅಂತಂದರೆ ಟ್ಯಾನ್ ಥೀಟಾ ಇದು ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳ್ತೀವಿ. ಹಾಗೆಯೇ ಕಾಟ್ ಥೀಟಾ ಅಂತಂದ್ರೆ ಅದು ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾಕ್ಕೂ ಈಕ್ವಲ್ ಇರುತ್ತೆ. ಈ ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕು. ಈಗೇನು ಮಾಡೋಣ, ನಾವು ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಹೇಗೆ ಬರುತ್ತೆ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಇದು ಸೆಕೆಂಡ್ ಸ್ಕ್ವೇರ್ ಥೀಟಾಕ್ಕೆ ಈಕ್ವಲ್ ಆಗುತ್ತೇನೋ. ಹಾಗೆಯೇ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಅದು ಕೊಸೆಕ್ ಸ್ಕ್ವೇರ್ ಥೀಟಾಕ್ಕೆ ಸಮ ಆಗತ್ತೇನೋ ಅನ್ನೋದು ಒಂದೊಂದಾಗಿ ನಾವು ನೋಡೋಣಂತೆ. ಹಾಗಾಗಿ ಫಸ್ಟು ನಾನು ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ತೀನಿ. ಒಂದು ಲಂಬಕೋನ ತ್ರಿಭುಜ ತಗೊಳ್ತೀನಿ. ಈ ಲಂಬಕೋನ ತ್ರಿಭುಜದಲ್ಲಿ ನೋಡಿ, ಲಂಬಕೋನ ತ್ರಿಭುಜದಾಗ ಇದನ್ನು ಎ ಅಂತ ತಗೊಳ್ಳೋಣ, ಬಿ ಲಂಬಕೋನ ಆಗಿರಲಿ, ಸಿ ಲಘುಕೋನ ಅಂತ ತಗೊಳ್ತೀವಿ. ಇದರಲ್ಲಿ ಎ ಕೋನವನ್ನು ಕನ್ಸಿಡರ್ ಮಾಡೋಣ ಫಸ್ಟ್. ಈಗ ಮೊದಲು ಗುರ್ತು ಮಾಡ್ಕೊಳ್ಳೋಣ ನೋಡಿ. ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಬೇಕು ಅಂತಂದ್ರೆ ನಾವು ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ. ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ ಆಗಿದೆ. ಕೋನ ಬಿ 90 ಡಿಗ್ರಿ ಆಗಿದೆ. ಹಾಗಾಗಿ ಇಲ್ಲಿ ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀನಿ. ಪೈಥಾಗೊರಸ್ನ ಪ್ರಮೇಯದನ್ವಯ ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಳೋಣ. ಇಲ್ಲಿ ವಿಕರ್ಣ ಯಾವುದಾಗಿರುತ್ತೆ? ಎ ಸಿ ಆಗಿದೆಯಲ್ಲ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು. ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ನಾವು ಬರಿತೀವಿ. ಇಲ್ಲೇನು ಮಾಡೋಣ, ಎ ಸಿಯಿಂದ ಭಾಗಿಸಿ ಬಿಡೋಣ. ಈ ಸಮೀಕರಣಕ್ಕೆ ಎ ಸಿಯಿಂದ ಭಾಗಿಸ್ತೀನಿ. ಅಂದರೆ ಎ ಸಿ ಸ್ಕ್ವಯರ್ನಿಂದ ಭಾಗಿಸಿದಾಗ ಎ ಸಿ ಸ್ಕ್ವಯರ್ನಿಂದ ಭಾಗಿಸಿ ನೋಡೋಣ. ಎ ಸಿ ಸ್ಕ್ವಯರಿಂದ ಭಾಗಿಸಿದೀವಿ ಅಂತಂದರೆ ನೋಡಿ, ಇದನ್ನು ಎ ಸಿ ಸ್ಕ್ವಯರ್ ಅದ ಅಪಾನ್ ಇದು ಎ ಸಿ ಸ್ಕ್ವಯರಕ್ಕೆ ಭಾಗಿಸಿದ್ದೀನಿ. ಎ ಬಿ ಸ್ಕ್ವಯರ್ ಅಪಾನ್ ಎ ಸಿ ಸ್ಕ್ವಯರ್ ಆಯಿತು, ಪ್ಲಸ್ ಇದು ಬಿ ಸಿ ಸ್ಕ್ವಯರ್ ಅಪಾನ್ ಎ ಸಿ ಸ್ಕ್ವಯರ್. ಅಂದರೆ ಎ ಸಿ ಸ್ಕ್ವಯರ್ದಿಂದ ಸಮೀಕರಣಕ್ಕೆ ಭಾಗಿಸಿದ್ದೀನಿ. ಎ ಸಿ ಸ್ಕ್ವಯರ್ ಛೇದ ಹೋಯ್ತಾ, 1 ಉಳಿತಿಲ್ಲ. ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಅಂದರೆ ಇದನ್ನು ಹೀಗೆ ಬರೀಲಿ, ಎ ಬಿ ಅಪಾನ್ ಎ ಸಿ ಇದು ಹೋಲ್ ಸ್ಕ್ವಯರ್, ಪ್ಲಸ್ ಬಿ ಸಿ ಸ್ಕ್ವಯರ್ ಅಪಾನ್ ಎ ಸಿ ಸ್ಕ್ವಯರ್ ಅಂದರೆ ಇದನ್ನು ಬಿ ಸಿ ಅಪಾನ್ ಎ ಸಿ ಅಂತ ಬರಿತೀನಿ. ಇದು ಹೋಲ್ ಸ್ಕ್ವಯರ್. ಓಕೆ, ನೆಕ್ಸ್ಟ್ ನೋಡಿ, 1 ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ ಅಂದರೆ ಕೋನ ಎಗೆ ಸಂಬಂಧಪಟ್ಟಿರುವಂತೆ, ಇದನ್ನು ತೀಟಾ ಅಂತ ತಗೊಂಡಿನಿ, ಕೋನ ಎಗೆ ಸಂಬಂಧಪಟ್ಟಿರುವಂತೆ ಎ ಬಿ ಏನಾಗುತ್ತೆ, ಪಾರ್ಶ್ವ ಬಾಹು ಆಗುತ್ತೆ. ಬಿ ಸಿ ಇದು ಅಭಿಮುಖ ಬಾಹು. ಎ ಸಿ ಅಂತಂದ್ರೆ ವಿಕರ್ಣ ಆಗಿರುತ್ತೆ ಅಂತ ಗೊತ್ತು ನಮಗೆ. ಹಾಗಾಗಿ ಇಲ್ಲಿ ಎ ಬಿ ಅಪಾನ್ ಎ ಸಿ, ಎ ಬಿ ಅಂತಂದ್ರೆ ಪಾರ್ಶ್ವ, ಎ ಸಿ ಅಂತಂದರೆ ಯಾವುದು ವಿಕರ್ಣ. ಪಾರ್ಶ್ವ ಅಪಾನ್ ವಿಕರ್ಣ, ಪಾರ್ಶ್ವ ಬಾಹು ಅಪಾನ್ ವಿಕರ್ಣ ಅಂತಂದ್ರೆ ಅದು ಕಾಸ್ ಅಂತ ಆಗುತ್ತೆ ಗೊತ್ತಾ,
ಕಾಸ್ ಎ ಸ್ಕ್ವೇರಿಗೆ ಸ್ಕ್ವೇರ್ ಇದು ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಬರ್ಕೊಳ್ಳೋಣ. ಪ್ಲಸ್ ಬಿ ಸಿ ಅಪಾನ್ ಎ ಸಿ. ಬಿ ಸಿ ಅಂತಂದ್ರೆ ಅಭಿಮುಖ, ಎ ಸಿ ಅಂದರೆ ವಿಕರ್ಣ. ಅಭಿಮುಖ ಬಾಹು ಅಪಾನ್ ವಿಕರ್ಣ ಅಂತಂದ್ರೆ ಅದು ಸೈನ್, ಹೌದಲ್ರಿ, ಸೈನ್ ತೀಟ. ಇಲ್ಲಿ ಎ ತೊಗೊಂಡಿನಿ ಅಂತಂದರೆ ಸೈನ್ ಎ ಅಂತ ಬರ್ದೀನಿ, ಇದು ಸ್ಕ್ವೇರ್. ಓಕೆ, ಈ ಸೈಡ್ ಬರೀಲಿ. ಈಗ ಇದನ್ನು 1 ಇಸ್ ಈಕ್ವಲ್ ಟು ನೋಡಿ ಕಾಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಇದನ್ನು ಹೀಗೆ ಬರಿತೀವಲ್ಲ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಅಂತ. ಓಕೆ, ಇದೇ ಒಂದು ನಿತ್ಯ ಸಮೀಕರಣ. ಇದನ್ನೇ ನಾವು ಹೀಗೆ ಬರ್ಕೊಳ್ಳೋಣ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಆಯಿತು. ಇದನ್ನೇ ನಾವು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ನೋಡು, ಒಂದು ಸಮೀಕರಣ ಸಿಕ್ತು. ಇದನ್ನು ಒಂದಿಷ್ಟು ಏನಂತಂದ್ರೆ ಮತ್ತೆ ಮರುರೂಪ ಇದನ್ನು ಕೊಡ್ತೀವಿ ನೋಡಿ, ಇದನ್ನು ಮತ್ತೆ ಇದನ್ನು ಬೇರೆ ರೀತಿಯಲ್ಲಿ ಮತ್ತೆ ಬರ್ಕೊಳ್ತೀವಿ. ಅಂದರೆ ನೋಡಿ ಕಾಸ್ ಸ್ಕ್ವೇರ್ ಈಗ ಸೈನ್ ಸ್ಕ್ವೇರ್ ತೀಟಾ ಅಥವಾ ಸೈನ್ ಸ್ಕ್ವೇರ್ ಎ ಅಂತಂದರೆ 1, ಇದನ್ನು ಈ ಸೈಡ್ ತಂದರೆ ಏನಾಯಿತು, ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಆಯಿತು. ಓಕೆ, ಇದೊಂದು ಉಂಟಾಯ್ತು. ನೆಕ್ಸ್ಟ್ ಇದರಲ್ಲಿ ಇದನ್ನೇ ಕಾಸ್ ಸ್ಕ್ವೇರ್ ಎ ಅಂತ ಬರ್ತೀನಿ ಅಂತ ತಿಳ್ಕೊ. ಕಾಸ್ ಸ್ಕ್ವೇರ್ ಎ ಅಂತಂದರೆ 1 ಮೈನಸ್ ಏನಾಗುತ್ತೆ, ಇದು ಸೈನ್ ಸ್ಕ್ವೇರ್ ಎ ಅಂತಾಯಿತು. ಓಕೆನಾ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂತಂದ್ರೆ 1, ಸೈನ್ ಸ್ಕ್ವೇರ್ ಎ ಅಂತಂದ್ರೆ ಅದು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಕೂ ಸಮ ಇರುತ್ತೆ. ಕಾಸ್ ಸ್ಕ್ವೇರ್ ಎ ಅಂತಂದರೆ ಅದು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಕೂ ಸಮ ಇರುತ್ತೆ. ಓಕೆ, ಈ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಈಗ ಇನ್ನೊಂದು ಅದೇ ರೀತಿಯಲ್ಲಿ ಇನ್ನೊಂದು ಇದು ಇನ್ನು ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಅಂತ ಅಂದೀವಿಲ್ಲ, ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಮತ್ತೆ ಒಂದು ಲಂಬಕೋನ ತ್ರಿಭುಜ ತಗೊಳ್ಳೋಣ. ಒಂದು ಲಂಬಕೋನ ತ್ರಿಭುಜ ತಗೊಳ್ತೀನಿ. ಇದರಲ್ಲಿ ಸೇಮ್ ಏನು ಆಗಲೇ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇದು ಎ, ಇದು ಬಿ, ಇದು ಸಿ. ಇದನ್ನು ತೀಟಾ ಅಂತ ತೊಗೊಂಡೆ ಅಂತಂದ್ರೆ ಎ ಬಿ ಏನಾಗುತ್ತೆ, ಪಾರ್ಶ್ವ ಬಾಹು, ಬಿ ಸಿ ಅಭಿಮುಖ ಬಾಹು, ಎ ಸಿ ವಿಕರ್ಣ ಅಂತಾಗುತ್ತೆ. ಬಿ 90 ಡಿಗ್ರಿ ಅಂತ ತಗೊಳ್ತೀವಿ. ಈಗ ತ್ರಿಭುಜ ಎ ಬಿ ಸಿ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದರೆ ಪೈಥಾಗೋರಸ್ನ ಪ್ರಮೇಯನ ಅನ್ವಯ ಮಾಡೋಣ. ಪೈಥಾಗೋರಸ್ನ ಪ್ರಮೇಯದನ್ವಯ. ಪೈಥಾಗೋರಸ್ನ ಪ್ರಮೇಯನ ಅನ್ವಯ ಮಾಡಬೇಕು. ನೋಡಿ, ಇಲ್ಲಿ ವಿಕರ್ಣ ಯಾವುದು, ಎ ಸಿ. ಅಂದರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಈಗೇನು ಮಾಡೋಣ, ನಾವು ಎ ಬಿ ಸ್ಕ್ವೇರಿಂದ ಸಮೀಕರಣವನ್ನು ಎರಡೂ ಕಡೆಗೆ ಭಾಗಿಸಿಬಿಡೋಣ. ಓಕೆ, ಎ ಬಿ ಸ್ಕ್ವೇರಿಂದ ಭಾಗಾಕಾರ ಮಾಡಲಿ. ಎರಡೂ ಕಡೆ ಎ ಬಿ ಸ್ಕ್ವೇರ್ದಿಂದ ಭಾಗಿಸಿದಾಗ ಎ ಬಿ ಸ್ಕ್ವೇರಿಂದ ಭಾಗಾಕಾರ ಮಾಡಿಬಿಡ. ಓಕೆ, ಇಲ್ಲ ನೋಡಿ, ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರಿಂದ ಭಾಗಿಸ್ಬೇಕಲ್ಲ, ಹಾಗಾಗಿ ಎ ಬಿ ಸ್ಕ್ವೇರ್ ಅಂತ ಬರ್ದೀನಿ. ಇದು ಎ ಬಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂತೆ ತೊಗೊಂಡಿನಿ, ಪ್ಲಸ್ ಇದು ಬಿ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂತ ಆಯಿತು. ಓಕೆ, ಇದು ಈಗ ಛೇದ ಆಯ್ತು ನೋಡಿ. ಎ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂತಂದರೆ ಎ ಸಿ ಅಪಾನ್ ಎ ಬಿ ಅಂತ ಬರೀಲ್ಲ, ಇದು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು 1 ಉಳೀತು, ಪ್ಲಸ್ ಬಿ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂದರೆ ಬಿ ಸಿ ಅಪಾನ್ ಎ ಬಿ ಇದು ಹೋಲ್ ಸ್ಕ್ವೇರ್. ಓಕೆ, ನೋಡಿ, ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಇದನ್ನೇ ನಾವು ತೀಟಾ ಅಂತ ತೊಗೊಂಡಿವಿ. ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಎ ಸಿ ಏನಾಗುತ್ತೆ, ಎ ಸಿ ಅನ್ನೋದು ವಿಕರ್ಣ, ಎ ಬಿ ಪಾರ್ಶ್ವ. ಅಂದರೆ ವಿಕರ್ಣ ಅಪಾನ್ ಪಾರ್ಶ್ವ. ನೋಡಿ, ಪಾರ್ಶ್ವ ಅಪಾನ್ ವಿಕರ್ಣ ಅಂದರೆ ಕಾಸ್ ಆಗ್ತೈತಲ್ಲ, ವಿಕರ್ಣ ಅಪಾನ್ ಪಾರ್ಶ್ವ ಅಂತಂತಂದರೆ ಇದು ಸೆಕೆಂಟ್ ಆಗುತ್ತೆ, ಅಂದರೆ
ಸೆಕ್ ಸ್ಕ್ವಯರ್ ಎ, ಇಲ್ಲಿ ಎ ತೊಗೊಂಡೆ ಅಂದರೆ ಎ, ತೀಟ ಇತ್ತಂದ್ರೆ ತೀಟ ಬರೀಬಹುದು, ಇಸ್ ಈಕ್ವಲ್ ಟು 1 ಪ್ಲಸ್ ಬಿ ಸಿ ಅಂತಂದ್ರೆ ಅಭಿಮುಖ, ಎ ಬಿ ಅಂತಂದ್ರೆ ಪಾರ್ಶ್ವ, ಅಭಿಮುಖ ಅಪಾನ್ ಪಾರ್ಶ್ವ ಅಂತಂದರೆ ಟ್ಯಾನ್ ತೀಟ ಆಗತ್ತಲ್ಲ. ಹಾಗಾಗಿ ಇದನ್ನು ಟ್ಯಾನ್ ಅಂತ ಬರೆದ್ಬಿಡ್ಲಿ, ಇದು ಟ್ಯಾನ್ ಸ್ಕ್ವಯರ್ ಇರೋದರಿಂದ ಸ್ಕ್ವಯರ್ ಹಾಕಿಬಿಡ್ತೀನಿ, ಇಲ್ಲಿ ಎ ತೊಗೊಂಡೆ. ಓಕೆ, ಇದೊಂದು ನಿತ್ಯ ಸಮೀಕರಣ ಗೊತ್ತಾಯಿತು. ನೋಡಿ, ಬಂದಿರುವಂಥ ನಿತ್ಯ ಸಮೀಕರಣವನ್ನು ನಾವು ಹೀಗೆ ಬರೀಬಹುದಲ್ಲ, ಏನಂತಾರೆ ಎರಡನೇ ನಿತ್ಯ ಸಮೀಕರಣ ಇದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಎ, ಅಥವಾ ಸೆಕೆಂಡ್ ಸ್ಕ್ವೇರ್ ಎ ಅಂತಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಓಕೆನಾ? 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಥವಾ ತೀಟ ತೊಗೊಳ್ಬೋದು, ಇಸ್ ಈಕ್ವಲ್ ಟು ಇದು ಸೆಕೆಂಡ್ ಸ್ಕ್ವಯರ್ ಎಗೆ ಈಕ್ವಲ್. ಓಕೆ, ಇದನ್ನು ಹೀಗೆ ಬರೀಬೋದಾ? ಟ್ಯಾನ್ ಸ್ಕ್ವಯರ್ ಎ ಎದಕ್ಕೆ ಈಕ್ವಲ್ ಆಗುತ್ತೆ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಎ, ಇದನ್ನು ಈ ಕಡೆ ತೊಗೊಂಡು ಬರ್ತೀನಿ, -1ಕ್ಕೆ ಈಕ್ವಲ್ ಆಗುತ್ತೆ. ಓಕೆ, ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಎ -1 ನೆನ್ಪಿಟ್ಕೊಳ್ಬೇಕು. ಹಾಗೆಯೇ ಮತ್ತೊಂದು ಇದನ್ನು ಹೀಗೆ ಬರೀಬೋದನ್ನು 1 ಇಸ್ ಈಕ್ವಲ್ ಟು ಅಂದರೆ 1 ಇಸ್ ಈಕ್ವಲ್ ಟು ಎದಕ್ಕೆ ಈಕ್ವಲ್ ಅಂತಂದರೆ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ, ಇದಕ್ಕೂ ಈಕ್ವಲ್ ಆಗುತ್ತೆ. ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬಂತಂತ ತಿಳ್ಕೊ, ಅದರ ಬೆಲೆ 1. ಓಕೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಸೆಕೆಂಡ್ ಸ್ಕ್ವೇರ್ ಎ ಆಯಿತು, ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಎ -1 ಆಯಿತು, ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಅದರ ಬೆಲೆ 1 ಆಯಿತು. ಓಕೆ, ಈ ರೀತಿಯಲ್ಲಿ ನಾವು ಎರಡನೇ ನಿತ್ಯ ಸಮೀಕರಣವನ್ನು ಬರ್ದೀವಿ. ಈಗ ಇನ್ನೊಂದು ನಿತ್ಯ ಸಮೀಕರಣ ಬರ್ಕೊಳ್ಳೋಣ. ಅಂದರೆ ಫಸ್ಟ್ ತ್ರಿಭುಜ, ಲಂಬಕೋನ ತ್ರಿಭುಜನ ರಚನೆ ಮಾಡ್ಕೊಳ್ಳೋಣ. ಒಂದು ಲಂಬಕೋನ ತ್ರಿಭುಜನ ರಚನೆ ಮಾಡ್ತೀನಿ. ಒಂದು ಲಂಬಕೋನ ತ್ರಿಭುಜ, ಇಲ್ಲಿಯೂ ಸಹ ಇದು ಎ ಅಂತ ತಗೊಳ್ತೀನಿ, ಬಿ ಲಂಬಕೋನ ತಗೊಳ್ತೀನಿ, ಇದು ಸಿ ಕೋನ. ಇದನ್ನೇ ನಾವು ತೀಟ ಅಥವಾ ಲಘುಕೋನ ಅಂತ ತೊಗೊಂಡಿವಿ ಅಂತಂದರೆ ಎ ಬಿ ಏನಾಗುತ್ತೆ, ಪಾರ್ಶ್ವ ಬಾಹು ಆಗುತ್ತೆ, ಬಿ ಸಿ ಅಭಿಮುಖ ಬಾಹು ಆಗುತ್ತೆ, ಎ ಸಿ ಅನ್ನೋದು ವಿಕರ್ಣ ಆಗಿರುತ್ತೆ. ಸರಿ, ಫಸ್ಟ್ ನಾವು ಈ ತ್ರಿಭುಜ ಎ ಬಿ ಸಿಗೆ ಪೈಥಾಗೊರಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ, ತ್ರಿಭುಜ ಎ ಬಿ ಸಿಯಲ್ಲಿ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. 90 ಡಿಗ್ರಿ ಅಂತ ತಗೊಂಡೀನಿ. ಅಂದರೆ ಪೈಥಾಗೊರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ತೀನಿ. ಇಲ್ಲಿ ಪೈಥಾಗೊರಸ್ನ ಪ್ರಮೇಯದನ್ವಯ, ಪೈಥಾಗೊರಸ್ನ ಪ್ರಮೇಯದನ್ವಯ ಇಲ್ಲಿ ವಿಕರ್ಣ ಯಾವುದಾಗಿರುತ್ತೆ, ಎ ಸಿ ಆಗಿದೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ತಗೊಂಡಿವಿ. ಈಗೇನು ಮಾಡೋಣ, ನಾವು ಬಿ ಸಿ ಸ್ಕ್ವಯರಿಂದ ಈ ಸಮೀಕರಣವನ್ನು ಭಾಗಿಸೋಣ. ಬಿ ಸಿ ಸ್ಕ್ವಯರಿಂದ ಭಾಗಿಸಿ ಬಿಡೋಣ. ಎರಡೂ ಬದಿಗೆ ಅಥವಾ ಎರಡೂ ಕಡೆ ಬಿ ಸಿ ಸ್ಕ್ವಯರ್ನಿಂದ ಭಾಗಿಸಿದಾಗ ಬಿ ಸಿ ಸ್ಕ್ವಯರಿಂದ ಭಾಗಾಕಾರ ಮಾಡೋಣ. ಆಗ ನೋಡಿ, ಎ ಸಿ ಸ್ಕ್ವಯರ್ ಅಪಾನ್ ಇದು ಯಾವುದರಿಂದ ಭಾಗಾಕಾರ ಮಾಡ್ತಾ ಇದ್ದೀವಿ ನಾವು, ಬಿ ಸಿ ಸ್ಕ್ವಯರಿಂದ, ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಇದು ಎ ಬಿ ಸ್ಕ್ವಯರ್ ಅಪಾನ್ ಬಿ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಪಾನ್ ಬಿ ಸಿ ಸ್ಕ್ವಯರ್. ಓಕೆ, ಇದು ಛೇದ ಹೋಯಿತು. ನೋಡಿ, ಇದನ್ನು ಹೀಗೆ ಬರೀಲ್ಲ, ಎ ಸಿ ಅಪಾನ್ ಬಿ ಸಿ, ಇದಕ್ಕೂ ಸ್ಕ್ವೇರ್ ಇದೆ, ಹಾಗಾಗಿ ಹೋಲ್ ಸ್ಕ್ವೇರ್ ಅಂತ ಬರ್ದೀನಿ. ಅದೇ ರೀತಿಯಲ್ಲಿ ಎ ಬಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್, ಇದನ್ನೇ ಎ ಬಿ ಅಪಾನ್ ಬಿ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಇದು +1. ನೋಡಿ, ಇಲ್ಲಿ ಎ ಸಿ ಅಂತಂದ್ರೆ ಏನಿದೆ, ವಿಕರ್ಣ. ಎ ಸಿ ಅಪಾನ್ ಬಿ ಸಿ, ವಿಕರ್ಣ ಅಪಾನ್ ಯಾವುದು, ಅಭಿಮುಖ. ವಿಕರ್ಣ ಅಪಾನ್ ಅಭಿಮುಖ ಅಂದರೆ ಇದು ಕೊಸೆಕ್ ಅಂತ ಆಯಿತು. ಅಂದರೆ ಏನಾಗುತ್ತೆ, ಇದು ಕೊಸೆಕ್ ಎ, ಇದು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ. ಎ ಬಿ ಅಂದರೆ ಪಾರ್ಶ್ವ,
ಬಿ ಸಿ ಅಂತಂದ್ರೆ ಅಭಿಮುಖ, ಪಾರ್ಶ್ವ ಅಪಾನ್ ಅಭಿಮುಖ ಅಂತಂದ್ರೆ ಅದು ಕಾಟ್ ಅಂತ ಆಗುತ್ತೆ. ಅಂದರೆ ಏನಾಯ್ತು ಇದು ಕಾಟ್ ಎ ಇದು ಹೋಲ್ ಸ್ಕ್ವೇರ್ ಪ್ಲಸ್ 1. ಇದನ್ನು ಹೀಗೆ ಬರೀಲ್ಲ, ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಮತ್ತೊಂದು ನಿತ್ಯ ಸಮೀಕರಣ ಬಂತಲ್ಲ ನಮ್ಮದು. ಈಗ ಇದನ್ನು ಹೀಗೆ ಬರೀಲಿ, ಇದರಲ್ಲಿ ನೋಡಿ ಮೂರನೇ ನಿತ್ಯ ಸಮೀಕರಣ ಏನು ಅಂತಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಎಕ್ಕೆ ಈಕ್ವಲ್. 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆ, ಇದನ್ನು ಹೀಗೆ ಬರಿಬೋದಾ ಮತ್ತೆ ಏನಂತಂದ್ರೆ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಎ, ಇದನ್ನು ಈ ಸೈಡ್ ತಂದರೆ -1. ಹಾಗೆಯೇ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ 1 ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎಗೆ ಈಕ್ವಲ್ ಆಗುತ್ತೆ. ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತಂದರೆ ಕೊಸೆಕ್ ಸ್ಕ್ವೇರ್ ಎ ಆಯಿತು, ಕಾಟ್ ಸ್ಕ್ವೇರ್ ಅಂತಂದ್ರೆ ಕೊಸೆಕ್ ಸ್ಕ್ವೇರ್ ಎ ಮೈನಸ್ 1ಕ್ಕೆ ಈಕ್ವಲ್ ಆಯಿತು. 1 ಎದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ಗೆ ಈಕ್ವಲ್ ಆಗುತ್ತೆ. ಒಟ್ಟಾರೆಯಾಗಿ ನಾವು 3 ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನು ಬರೆದಿವಿ. ಅದರಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡಿದರೆ 1 ನಿತ್ಯ ಸಮೀಕರಣದಿಂದ ಮತ್ತೆ ನಾವು 2 ನಿತ್ಯ ಸಮೀಕರಣ ರಚನೆ ಮಾಡಿದ್ದೀವಿ. ಹೀಗೆ ಪ್ರಮುಖವಾದಂಥ 3 ನಿತ್ಯ ಸಮೀಕರಣವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅದರಲ್ಲಿ ಯಾವ್ಯಾವ ಅನ್ನೋದು ಮತ್ತೊಂದು ಸಲ ರಿವಿಷನ್ ಮಾಡ್ತೀವಿ ನೋಡಿ. ಮೊದಲನೇದಾಗಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು 1 ಆಗಿರುತ್ತೆ. ಹಾಗೆಯೇ ಎರಡನೇ ನಿತ್ಯ ಸಮೀಕರಣ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಸೆಕೆಂಡ್ ಸ್ಕ್ವೇರ್ ತೀಟಾಕ್ಕೆ ಈಕ್ವಲ್ ಆಗಿರುತ್ತೆ. ಹಾಗೆಯೇ ಮೂರನೇ ನಿತ್ಯ ಸಮೀಕರಣ 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ತೀಟಾಕ್ಕೆ ಈಕ್ವಲ್ ಆಗಿರುತ್ತೆ. ಹಾಗೆಯೇ ನಾವು ಇನ್ನೂ ಪ್ರಮುಖವಾಗಿ ಹೇಳಿದ್ದೀವಲ್ಲ, ಯಾವುದು ಟ್ಯಾನ್ ತೀಟಾ ಇದು ಸೈನ್ ತೀಟಾ ಅಪಾನ್ ಕಾಸ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಕಾಟ್ ತೀಟಾ ಅಂತನ್ನೋದು ಕಾಸ್ ತೀಟಾ ಅಪಾನ್ ಸೈನ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ. ಇಷ್ಟು ನಿತ್ಯ ಸಮೀಕರಣಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ಈ ಬರುವಂಥ ಅಭ್ಯಾಸ 11.4ರಲ್ಲಿರುವಂಥ ಸಮಸ್ಯೆಗಳನ್ನು ಬಹಳ ಸರಳ ರೀತಿಯಲ್ಲಿ ಬಿಡಿಸ್ಬೋದು. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಅಂತಂದರೆ 11.4ರಲ್ಲಿರುವಂಥ ಸಮಸ್ಯೆಗಳು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆಗಳಾಗಿವೆ. ಹಾಗಾಗಿ ಆ ಸಮಸ್ಯೆಗಳನ್ನು ಬಹಳ ಸರಳ ರೀತಿಯಲ್ಲಿ ಬಿಡಿಸ್ಕೊಳ್ಬೇಕು ಅಂತಂದರೆ ಈ ಕೊಟ್ಟಿರುವಂಥ ನಿತ್ಯ ಸಮೀಕರಣಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು, ನೆನ್ಪಿಟ್ಟು ಇಟ್ಕೊಳ್ಬೇಕು. ಓಕೆ.